ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು, ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ಟು ಅಂಥೇಳಿ. ಈಗಿನ ವೆದರ್ಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಂತಂದ್ರೆ ಗಿರ್ಮಿಟ್ ಜೊತೆ ಚಹಾ ಮತ್ತು ಹುರಿದ ಮೆಣಸಿನ್ಕಾಯಿ ಮಸ್ತ್ ಕಾಂಬಿನೇಷನ್ ಆಗಿರ್ತೈತಿ. ಬರ್ರಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣಂತ. ಕಟ್ ಮಾಡಿದ ಈರುಳ್ಳಿ, ಒಂದು ಟೊಮೆಟೊ, ಕೊತ್ತಂಬರಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಆಮೇಲೆ ಪುಟಾಣಿನ ಪುಡಿ ಮಾಡಿ ಇಟ್ಕೊಂಡಿದ್ದು, ಸ್ವಲ್ಪ ಹುಣಸೆ ರಸ, ಆಮೇಲೆ ಗಿರ್ಮಿಟ್ ಮಾಡಿರ್ಲಿಕ್ಕೆ ಮೇನ್ ಬೇಕಾಗಿರೋದು ಚುಮ್ಮರಿ. ಇಲ್ಲೊಂದು 2 ಕಪ್ನಷ್ಟು ನಾ ಚುಮ್ಮರಿ ತೊಗೊಂಡೇನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ, ಬಾಳ್ಗಿನ ಕಾಯಕ್ಕೆ ಇಟ್ಕೊಂಡೇನಿ. ಈ ಬಾಳ್ಗಿ ಒಳಗೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡೇನಿ. ಸಾಸಿವೆ ಮತ್ತು ಜೀರಿಗೆ ಚಟ್ಪಟ್ ಅಂದಮೇಲೆ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಟೊಮೆಟೊನ ಎಲ್ಲವನ್ನೂ ಹಾಕ್ಕೊಂಡು ಒಂಚೂರು ಹೊತ್ತು ಉಳ್ಳಾಗಡ್ಡಿ ಕೆಂಪಾಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ನೀಟಾಗಿ ಉಳ್ಳಾಗಡ್ಡಿ ಎಲ್ಲ ಕೆಂಪಾಗುವವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಹುಣಸೆ ರಸ ಅಂತ ಹೇಳಿದ್ದೆ, ಹುಣಸೆ ರಸನ ಈಗ ಮಿಕ್ಸ್ ಮಾಡ್ಕೋಬೇಕು. ಹುಣಸೆ ರಸನೂ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊರಿ. ಹುಣಸೆ ರಸ ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೆಲ್ಲ, ನಿಮ್ಮ ಇಚ್ಛಾನುಸಾರ ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ತೊಗೋಬೇಕು. ಹುಳಿ ಜಾಸ್ತಿ ಬೇಕಂದ್ರೆ ಹುಳಿನೇ ಜಾಸ್ತಿ ತೊಗೋಬೇಕು, ಅದ್ರ ತಕ್ಕಂಗೆ ಬೆಲ್ಲ ಹಾಕ್ಕೋಬೇಕು. ಬೆಲ್ಲನೂ ಹಾಕ್ಕೊಂಡು ಬೆಲ್ಲ ಕರಗುವವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಕೊತ್ತಂಬರಿ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೇಲ್ಗಡೆ ಎಣ್ಣೆ ಬಿಡುವವರೆಗೂ ನಾವು ಏನು ಮಾಡಬೇಕು, ಫ್ರೈ ಮಾಡ್ಕೋಬೇಕು. ಇದನ್ನು ಯಾರೆಲ್ಲ ನನ್ನ ವಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರದ ಚಲೋ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೇನಂತ. ಇವಾಗ ಚುಮ್ಮರಿ ತೊಗೊಂಡು ಚುಮ್ಮರಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು, ನಾನು ಎಕ್ಸ್ಟ್ರಾ ಇಲ್ಲಿ ಉಳ್ಳಾಗಡ್ಡಿನ ಮತ್ತು ಟೊಮೆಟೊನ ತೊಗೊಂಡಿದ್ದೆ, ಟೊಮೆಟೊನ ಹಾಕ್ಕೊಂಡು ಇವಾಗ ಏನು ಮಾಡಿದ್ವಲ್ಲ ನಾವು ಆ ಪೇಸ್ಟನ್ನು ಇದಕ್ಕೆ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಚುಮ್ಮರಿಗೆ. ಈಗ ಪುಟಾಣಿ ಹಿಟ್ಟನ್ನು ಇದಕ್ಕನ್ನು ಕುಡಿಸ್ಕೊಂಡು ಎಲ್ಲವನ್ನೂ ನೀಟಾಗಿ ಕುಡಿಸ್ಕೋಬೇಕು. ಎಲ್ಲಿ ಪುಟಾಣಿ ಹಿಟ್ಟು ಆಮೇಲೆ ನಾವು ಮಾಡಿದಂಥ ಪೇಸ್ಟು ಎಲ್ಲಿನೂ ಸ್ವಲ್ಪ ಉಳಿಲಂಗೆ ಎಲ್ಲ ಚುಮ್ಮರಿಗೂ ಹತ್ತು ಹಂಗೆ ನೀಟಾಗಿ ಕಲಿಸ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಗಿರ್ಮಿಟ್ ರೆಡಿ ಆಯ್ತು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.